ಇವಾಗ ನೋಡಬೇಕು ಬೆಂಗಳೂರಲ್ಲಿ ಅಬ್ಸಲ್ಯೂಟ್ಲಿ ನೋ ಲಾ ಆ್ಯಂಡ್ ಆರ್ಡರ್ ಎಟ್ ಆಲ್. ಮೊನ್ನೆ ನಮ್ಮ ಏರಿಯಾ ವಿಲ್ಸನ್ ಗಾರ್ಡನ್ ಒಂದು ಬೈಕ್ ಇನ್ನೊಂದು ಬೈಕ್ ಎಷ್ಟು ಟಚ್ ಆಗಿದೆ ಅಷ್ಟೇ, ಅದು ಒಂದು ಸ್ಕ್ರ್ಯಾಚು ಆಗಲಿಲ್ಲ. ಅದು ಗೈ ಕೇಮ್ ಸ್ಟಾರ್ಟಿಂಗ್ ಗೈ ವಿತ್ ಹೆಲ್ಮೆಟ್. ಅಲ್ಲಿ ನಾವು ಫ್ಯಾಮಿಲಿ ಗಲಾಟೆನ ಇದು ಗಲಾಟೆ, ಅವು ಇಬ್ಬರು ಯಾರು ಗೊತ್ತೂ ಇಲ್ಲ, ಜಸ್ಟ್ ಸ್ಮಾಲ್ ಟಚ್. ಒನ್ಸ್ ಮೋರ್ ಐ saw one lady firing one taxi driver just because he looked at her. ಅವನು ಏನೋ ಟ್ರಾಫಿಕ್ ಇದ್ದಾಗ ಏನೋ ಈ ಮತ್ತೆ ಟೂಲ್ ಸಮಥಿಂಗ್ ಅದು ಬಿಟ್ಟು ಬೈದಿದ್ದು. ರೋಡ್ ರೇಜ್, ಪೀಪಲ್ hitting each other, hitting on the bonnet, smashing the glass itself. I mean, people have gone crazy. See, there are no traffic cops on the road. We humans, especially our Bangalore citizens, we are a little bit scared of cops. ರೋಡಲ್ಲಿ ಪೊಲೀಸೇ ಇಲ್ಲ ಇವಾಗ. ಒಂದು ಬೂತಲ್ಲಿ ಒಬ್ಬ ಇರ್ತಾನೆ, ಅದರ್ ಪೀಪಲ್ ಆರ್ ಪ್ಲೇಯಿಂಗ್ ವಿತ್ ಎ ಮೊಬೈಲ್ ಆ್ಯಂಡ್ ಸೀನ್. ಸೊ ಈ ಪಬ್ಲಿಕ್ ಈಸ್ ನಾಟ್ ಸ್ಕೇರ್ಡ್ ಎಟ್ ಆಲ್. ಯಾರ್ದೋ ಟೆನ್ಷನ್, ಅವ್ರ ಮನೆ ಹೆಂಡತಿ ಒಟ್ಟಿಗೆ ಜಗಳ ಮಾಡ್ಕೊಂಡಿರ್ತಾರೆ, ಅದಕ್ಕೆ ಕೋಪ ಯಾರ ಮೇಲೂ ತೋರಿಸೋದು, ಪಾಪ ಅವ್ನು ಟೆನ್ಷನಲ್ಲಿ ಇರ್ತಾನೆ. ಆ್ಯಂಡ್ ಯು ನೋ ಬ್ಯಾಂಗ್ಳೂರ್ ಟ್ರಾಫಿಕ್ ಇಸ್ ಚಾಕ್ ಬ್ಲಾಕ್ ಹಿಯರ್. ಸೊ ಟಚಿಂಗ್ ಗಿಚಿಂಗ್ ಇಸ್ ಆಲ್ ಕಾಮನ್. ಸ್ಪೀಕ್ ಟು ಆಟೋ ಡ್ರೈವರ್, ದೇ ನೋ, ದೇ ಟೆಲ್ ಯು ಸರ್ ನಮ್ಮ ಕೆಲಸ ಮಾಡ್ತಾ ಇರಬೇಕು, ಹೋಗ್ತಾ ಇರಬೇಕು, ನಾವು ಏನು ನೋಡೋದು ಇಲ್ಲ, ಸ್ಟಾಪ್ ಮಾಡೋದು ಇಲ್ಲ, ಸುಮ್ಮನೆ ನಮ್ಗೆ ಹೊಡಿತಾರೆ. ಸೊ ದೇ ಯೂಸ್ ಟು ಇಟ್, ದೇ ಟ್ರಾವೆಲ್ ಮೋರ್ ದೆನ್ ಅಸ್. ಬಟ್ ದ ಗೌರ್ಮೆಂಟ್ ಶುಡ್ impose some kind of fine or some arrest, or in fact they told, they put them, these habitual road rage people will put on the rowdy sheet. So I think they should do it fast, otherwise it's going crazy. I mean, hitting one guy with a helmet just because two bikes touched. I mean, what guarantee or what right that fellow has to even hit somebody? People have taken law in their own hands. Just think about it.